ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಚನಾ ಇಂದರ್ ಮತ್ತು ಅಚ್ಯುತ್ ಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಿರುವ ದಿ ಡೆವಿಲ್ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. ದ ಡೆವಿಲ್ ಇದು ಪೊಲಿಟಿಕಲ್ ಡ್ರಾಮಾ ಜಾನರ್ ನಲ್ಲಿ ಬಂದಿರುವಂತಹ ಸಿನಿಮಾ ಆಗಿದ್ದು, ಬೇಸಿಕಲಿ ಇದು ಒಂದು ಸಿಎಂ ಕುರ್ಚಿ ಸುತ್ತ ರಿವಾಲ್ವ್ ಆಗುವಂತಹ ಸ್ಟೋರಿ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಕ್ಯಾರೆಕ್ಟರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಆಗಿ ತಕ್ಷಣನೇ ಒಂದು ಹಾಡು ಬರುತ್ತೆ. ಅದು ಯಾಕೆ ಬರುತ್ತೆ ಅಂತಾನೆ ನಮಗ್ ಗೊತ್ತಾಗಲ್ಲ. ಅದಾದ್ಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಜಾಸ್ತಿನೇ ಇಂಟ್ರೊಡ್ಯೂಸಿಂಗ್ ಟೈಮ್ ತಗೊಂಡು ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ. ಅದಾದ್ಮೇಲೆ ಇಂಟರ್ವೆಲ್ ಬರೋಷ್ಟೊತ್ತಿಗೆ ಸ್ವಲ್ಪ ಸ್ಟೋರಿ ಬಿಲ್ಡಪ್ ಆಗಿದ್ದು ಇಂಟರ್ವೆಲ್ ಬ್ಲಾಕ್ ಚೆನ್ನಾಗಿದೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಅದೇ ಸೇಮ್ ಸ್ಟೋರಿ ಕಂಟಿನ್ಯೂ ಆಗಿ ಎಲ್ಲೋ ಮತ್ತೆ ಸ್ವಲ್ಪ ಲ್ಯಾಗ್ ಅಂತ ಅನ್ಸಿ ಕ್ಲೈಮ್ಯಾಕ್ಸ್ ಒಂದ್ ಸ್ವಲ್ಪ ಚೆನ್ನಾಗಿ ಅನ್ಸಿದ್ರು ಕೂಡ ಓವರ್ ಆಲ್ ಈ ಸಿನಿಮಾನ ನಾವು ನೋಡೋದಾದ್ರೆ ಇದು ಒಂದು ಬಿಲೋ ಆವರೇಜ್ ಸಿನಿಮಾ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಡೆವಿಲ್ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರುವುದಾದರೆ, ರಾಜಶೇಖರ್ ಎಂಬ ವ್ಯಕ್ತಿ ತನ್ನ ಹೆಂಡತಿಯನ್ನು ಕೊಂದು ಸಿಎಂ ಆಗಲು ಹೊರಟಿರುತ್ತಾನೆ. ಆದ್ದರಿಂದ ತಾಯಿ ಪ್ರೀತಿ ಇಲ್ಲದೆ ಅವನ ಮಗ ಕೆಟ್ಟವನಾಗಿ ಬೆಳೆದಿರುತ್ತಾನೆ. ಇದನ್ನು ಕಂಡ ರಾಜಶೇಖರ್ ತನ್ನ ಮಗನನ್ನು ವಿದೇಶಕ್ಕೆ ಕಳಿಸಿರುತ್ತಾರೆ. ಹಲವಾರು ವರ್ಷಗಳ ನಂತರ ಸಿಎಂ ಆಗಿರೋ ರಾಜಶೇಖರ್ ಅವರು ಭ್ರಷ್ಟಾಚಾರದ ಕೇಸಲ್ಲಿ ಜೈಲಿಗೆ ಸೇರುತ್ತಾರೆ. ಆಗ ಆ ಸಿಎಂ ಕುರ್ಚಿಯಲ್ಲಿ ಅವನ ಮಗನನ್ನು ಕೂಡಿಸಲು ತನ್ನ ಸಲಹೆಗಾರ ನಂಬಿಯಾರ್ಗೆ ತನ್ನ ಮಗನನ್ನು ವಿದೇಶದಿಂದ ಕರೆದುಕೊಂಡು ಬರಲು ಹೇಳುತ್ತಾರೆ. ಆದ್ರೆ ಅವನಲ್ಲಿ ಕೆಟ್ಟವನಾಗಿದ್ರಿಂದ ನಂಬಿಯಾರ್ ಕೂಡ ಏನು ಮಾಡಕ್ಕಾಗದೆ ಬೆಂಗಳೂರಿಗೆ ವಾಪಸ್ ಬಂದು ಅವಂದೇ ರೀತಿಯಲ್ಲಿರೋ ಕೃಷ್ಣ ಎಂಬ ವ್ಯಕ್ತಿಯನ್ನ ಆ ಸಿಎಂ ಕುರ್ಚಿಗೆ ತರಲು ಪ್ರಯತ್ನಿಸುತ್ತಾನೆ. ಮತ್ತು ಈ ಧನುಷ್ ಕೂಡ ವಾಪಸ್ ಬಂದಾಗ ಹೇಗೆ ಇವರಿಬ್ಬರ ಮಧ್ಯ ಒಂದು ಕ್ಲಾಶ್ ಆಗುತ್ತೆ ಮತ್ತು ಒಂದು ಹುಡುಗಿಗೆ ಹೇಗೆ ಕಿತ್ತಾಡುತ್ತಾರೆ ಮತ್ತು ಇವರ ಕೊನೆಯ ಸಿಎಂ ಯಾರಾಗ್ತಾರೆ ಎಂಬುದೇ ಈ ಸಿನಿಮಾದ ಒಂದು ಸ್ಟೋರಿ ಆಗಿದೆ. ಇನ್ನು ಈ ಸಿನಿಮಾದ ಕ್ಯಾಸ್ಟ್ ವಿಷಯಕ್ಕೆ ಬರುವುದಾದರೆ, ಸತತ 2 ವರ್ಷಗಳ ನಂತರ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಈ ಸಿನಿಮಾದ ಮೇನ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಅವರ ಆಕ್ಟಿಂಗ್ ವಿಷಯಕ್ಕೆ ಬರುವುದಾದರೆ, ಆಸ್ ಯೂಶುವಲ್ ಅವರ ನೆಗೆಟಿವ್ ಶೇಡ್ ನಲ್ಲಿ ಮಾಡಿರುವಂತಹ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಪಾಸಿಟಿವ್ ಶೇಡ್ ನಲ್ಲಿ ಮಾಡಿರೋ ಆಕ್ಟಿಂಗ್ ಕೂಡ ಚೆನ್ನಾಗಿದ್ರು ಕೂಡ ಲುಕ್ಸ್ ವೈಸ್ ಅಲ್ಲಿ ನಮಗೆ ಸಿನಿಮಾ ನೋಡಿದಾಗ ಕೆಲವೊಂದು ಡಿಫ್ರೆನ್ಸಸ್ ಕಾಣಿಸಿ ಎಲ್ಲೋ ಎರಡೂ ಕ್ಯಾರೆಕ್ಟರ್ಸ್ಗೆ ಅಷ್ಟೊಂದು ಜಸ್ಟಿಫಿಕೇಶನ್ ಮಾಡಕ್ ಆಗಿಲ್ವೇನೋ ಅಂತ ನಮಗೆ ನಿಷ್ಕಲ್ಮಶವಾಗಿ ಅನಿಸ್ತು. ಈ ಸಿನಿಮಾದ ಫಿಮೇಲ್ ಲೀಡ್ ಆದ ರಚನಾ ಇಂದರ್ ಅವರ ವಿಷಯಕ್ಕೆ ಬರುವುದಾದರೆ, ಫಸ್ಟ್ ಹಾಫ್ ಅಲ್ಲಿ ಆ ಕ್ಯಾರೆಕ್ಟರ್ಗೆ ಸ್ಕೋಪ್ ಇಲ್ಲ ಅಂತ ಅನ್ಸಿದ್ರು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಆ ಕ್ಯಾರೆಕ್ಟರ್ಗೆ ಒಳ್ಳೆ ಸ್ಕೋಪ್ ಸ್ಟೋರಿಯಲ್ಲಿ ಬಂದರೂ ಕೂಡ ಅವರು ತಮ್ಮ ಪರ್ಫಾರ್ಮೆನ್ಸ್ ಇಂದ ಎಲ್ಲೋ ಅದನ್ನ ಜಸ್ಟಿಫೈ ಮಾಡಿಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಒನ್ ಆಫ್ ದ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆದ ಮಹೇಶ್ ಮಂಜ್ರೇಕರ್ ಅವರು ಈ ಸಿನಿಮಾದಲ್ಲಿ ರಾಜಶೇಖರ್ ಅಂತ ಒಬ್ಬ ಸಿಎಂ ರೋಲ್ ನ ಪ್ಲೇ ಮಾಡಿದ್ದಾರೆ. ನಮಗೆ ಈ ಸಿನಿಮಾ ನೋಡಾದ್ಮೇಲೆ ಅವರ ಆಕ್ಟಿಂಗ್ ಚೆನ್ನಾಗಿದ್ರು ಕೂಡ ಡಬ್ಬಿಂಗ್ ಎಲ್ಲೋ ಮಿಸ್ ಆಯ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಈ ಸಿನಿಮಾದ ಒನ್ ಆಫ್ ದಿ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೇಕು, ಅದು ನಮ್ಮ ಅಚ್ಯುತ್ ಕುಮಾರ್ ಅವರು ಫಿಲಂ ಫುಲ್ಲು ತಮ್ಮ ಪಾಸಿಟಿವ್ ಮತ್ತು ನೆಗೆಟಿವ್ ಶೇಡ್ ಅಲ್ಲಿ ಎರಡರಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಇತರೆ ಪಾತ್ರದಲ್ಲಿ ಆಕ್ಟ್ ಮಾಡಿರುವಂತಹ ವಿನಯ್ ಗೌಡ, ಗಿಲ್ಲಿ ನಟ, ಶೋಭರಾಜ್, ಶರ್ಮಿಳಾ ಮಾಂಡ್ರೆ, ಹುಲಿ ಕಾರ್ತಿಕ್ ಮತ್ತು ಇತರರು ತಮಗೆ ನೀಡಿದ ಪಾತ್ರದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಆದ ಪ್ರಕಾಶ್ ವೀರ್ ಅವರ ವಿಷಯಕ್ಕೆ ಬರೋದಾದ್ರೆ, ಅವರು ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಕೊಟ್ಟಕ್ಕೆ ಒಂದು ಬ್ರ್ಯಾಂಡ್ ಆಗಿದ್ರು. ಆದ್ರೆ ಈ ಸಿನಿಮಾದ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ನೋಡಿದ್ರೆ ಎಲ್ಲೋ ಮೂರು ಕೂಡ ಅಷ್ಟು ಕ್ರಿಸ್ಪ್ ಆಗಿ ರೆಡಿ ಮಾಡಿಲ್ಲ ಮತ್ತು ಈ ಸಿನಿಮಾದ ವಿಷಯದಲ್ಲಿ ಎಡುವುದ್ರು ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಹೌದು, ಈ ಸಿನಿಮಾನ ನೋಡಿದ್ರೆ ನಮಗೆ ಈ ಸ್ಟೋರಿಗೆ ಅಷ್ಟೊಂದು ಬೇಕಾಗೇ ಇಲ್ಲದೆ ಇದ್ರೂ ಕೂಡ ಸಾಂಗ್ಸ್ ಆಗಿರ್ಬೋದು ಮತ್ತೆ ಕಾಮಿಡಿ ಸೀನ್ಸ್ ನ ಫೋರ್ಸ್ ಆಗಿ ಇಂಪೋಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ.
ಇದರಿಂದ ನಮಗೆ ಸಿನಿಮಾ ನೋಡ್ಬೇಕಾದ್ರೆ ಲ್ಯಾಗ್ ಅಂತ ಅನ್ಸ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆದ್ರ ಅಜ್ನೇಶ್ ಲೋಕನಾಥ್ ಅವರ ವಿಷಯಕ್ಕೆ ಬರುವುದಾದ್ರೆ, ಅವರು ಈ ಸಿನಿಮಾ ರಿಲೀಸ್ ಮುಂಚೆ ಬಂದಂತ ಹಾಡುಗಳು ಸಿನಿಮಾಗೆ ಹೈಪ್ ತಂದ್ರೂ ಕೂಡ ಎಲ್ಲೋ ಅದು ಸಿನಿಮಾಗೆ ಅನವಶ್ಯಕ ಎಂಬುದೇ ನಮ್ಮ ಅನಿಸಿಕೆ. ಅದಲ್ಲದೆ BGM ಅಲ್ಲಿ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಕಾಮಿಡಿ ಅಂತ ನಾವು ಮಾತಾಡೋದಾದ್ರೆ, ಗಿಲ್ಲಿ ನಟ ಮತ್ತೆ ಹುಲಿ ಕಾರ್ತಿಕ್ ಅವರಂತಹ ಕಮಿಡಿಯನ್ಸ್ ನ ಇಟ್ಕೊಂಡ್ರೂ ಕೂಡ ಈ ಸ್ಟೋರಿಗೆ ಎಲ್ಲೋ ಅವ್ರು ಮಾಡುವಂತಹ ಕಾಮಿಡಿ ಎಲ್ಲೋ ಹೊಂದ್ಕೊಳ್ಳಿಲ್ಲ, ಮತ್ತೆ ಇದು ಫೋರ್ಸ್ಡ್ ಇಂಪೋಸ್ಡ್ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಆಕ್ಷನ್ ವಿಷಯಕ್ಕೆ ಬರುವುದಾದರೆ, ಈ ಸಿನಿಮಾದಲ್ಲಿ ಮೊದಲೆರಡು ಫೈಟ್ಸ್ ಏನಿದೆ ಅದು ನಾರ್ಮಲ್ ಅನ್ಸಿದ್ರು ಕೂಡ ಆಮೇಲೆ ಬರೋ 2 ಫೈಟ್ಸ್ ಏನಿದೆ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಕಟ್ಔಟ್ಗೆ ತಕ್ಕನಂಗೆ ಕಂಪೋಸ್ ಮಾಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ದ ಡೆವಿಲ್ ಈ ಸಿನಿಮಾ ನೋಡಾದ್ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನು ಅಂದರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈಗಿನ ಪರಿಸ್ಥಿತಿಗಳಿಂದ ಈ ಸಿನಿಮಾ ಮೇಲೆ ಸಾಕಷ್ಟು ಹೈಪೇ ಇತ್ತು. ಇದ್ರ ಜೊತೆಗೆ ಅವರ ಲಾಸ್ಟ್ ಫಿಲ್ಮ್ ಆದಂತಹ ಕಾಟೇರ ಎಂತ ಬ್ಲಾಕ್ ಬಸ್ಟರ್ ಆಗಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತಿರದೆ, ಆದ್ರೆ ಆ ಹೈಪನ್ನ ಎಲ್ಲೋ ಮೀಟ್ ಮಾಡೋದ್ರಲ್ಲಿ ಫಿಲಿಂ ಟೀಮ್ ಫೇಲ್ ಆಯ್ತು ಅನ್ನೋದೇ ನಮ್ಮ ಒಂದು ಅನಿಸಿಕೆ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.